ನಮಸ್ಕಾರ ಎಲ್ರಿಗೂ. ಒಂದು ಪ್ರಾದೇಶಿಕ ಭಾಷೆ ಹೇಗೆ ಆಡಳಿತ ಭಾಷೆಯಾಗಿ ಆ ಪ್ರದೇಶದ ಅಭಿವೃದ್ಧಿಗೆ ಸಹಕಾರವಾಗುತ್ತೆ ಮತ್ತು ಭಾಷಾ ಏರಿಕೆ ಹಾಗೂ ಭಾಷಾ ರಾಜಕೀಯದ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಪಠ್ಯಪುಸ್ತಕದಲ್ಲಿನ ಹಿಂದಿ ಏರಿಕೆ ಬಗ್ಗೆ ಕರ್ನಾಟಕ ರಾಜ್ಯ ಸೇರಿದಂತೆ ಹಲವು ರಾಜ್ಯಗಳು ಇದರ ಬಗ್ಗೆ ಹೋರಾಟಗಳನ್ನ ಮೊದಲಿಂದನೂ ಕೂಡ ಮಾಡ್ಕೊಂಡು ಬರ್ತಾನೆ ಇದ್ದಾವೆ, ಈಗಲೂ ಕೂಡ ಮಾಡ್ತಾನೆ ಇದ್ದಾವೆ. ಈಗ ಕರ್ನಾಟಕದ ಶಾಲಾ ಶಿಕ್ಷಣದಲ್ಲಿ ಹಿಂದಿಯನ್ನು ಬರೀ ಗ್ರೇಡ್ ಸಿಸ್ಟಮ್ ಮಾಡಿರ್ತಕ್ಕಂಥದ್ದು ಮತ್ತು ಅಂಕಗಳಿಂದ ತೆಗೆದಿರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ನಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಅತಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳೇನಾಗ್ತಿದ್ರು, ತುಂಬ ಫೇಲ್ ಆಗ್ತಿದ್ರು ಮತ್ತು ಅಲ್ಲಿಗೇ ತಮ್ಮ ಎಜುಕೇಷನನ್ನು ನಿಲ್ಲಿಸ್ತಾಯಿದ್ರು. ಸೊ ಇದೊಂದು ಸ್ವಾಗತಾರ್ಹ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಪರ ಮತ್ತು ವಿರೋಧ ಎರಡೂ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಇಲ್ಲಿ ಹಿಂದಿ ಟೀಚರ್ಸ್ ಇದ್ದೇ ಇರ್ತಾರೆ, ಅವರು ಹಿಂದಿಯನ್ನು ಕಲಿಸ್ತಾರೆ, ಅವರ ಉದ್ಯೋಗಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗ ನಾವು ಇದ್ರ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡೋಣ. ಭಾಷೆ ಅಂದರೆ ಏನು? ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಭಾಷೆಗಳನ್ನ ಬಳಸ್ತಾನೆ. ಅಂದರೆ ತನ್ನ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ತನ್ನ ಭಾವನೆಗಳು ಅರ್ಥ ಆಗಬೇಕು. ಸಿಂಪಲ್. ಆಯಾ ಪ್ರದೇಶಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳನ್ನು ಕಲಿತು ಮಾತಾಡಿದಾಗ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ತನ್ನ ಭಾವನೆಗಳು ಅರ್ಥ ಆಗ್ತವೆ. ಬಟ್ ಆದರೆ ಇದೇ ಭಾಷೆನ ನೀನು ಕಲಿಬೇಕು ಅಥವಾ ಇದೇ ಭಾಷೆನ ಓದಬೇಕು ಅಂತ ಹೇಳ್ತಕ್ಕಂಥದ್ದು ತಪ್ಪಾಗುತ್ತೆ. ಆ ಭಾಷೆಯ ಕಲಿಕೆ ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದು ಒಬ್ಬ ವ್ಯಕ್ತಿಯ ಅರಿವಿಗೆ ಬಂದಾಗ ಆ ಭಾಷೆ ಎಂಥದೇ ಕಠಿಣವಾಗಿದ್ರೂ ಕೂಡ ಆ ವ್ಯಕ್ತಿ ಆ ಭಾಷೆನ ಕಲಿತಾನೆ. ಈಗ ಹಿಂದಿಯ ಪರ ವಿರೋಧದ ಬಗ್ಗೆ ಮಾತಾಡೋಣ. ಪರ ಏನಪ್ಪ ಅಂತಂದರೆ, ಹಿಂದಿ ಕಲಿತ್ರೆ ಭಾರತದಲ್ಲಿ ಎಲ್ಲಿ ಬೇಕಾದರೂ ನಾವು ಹೋಗಿ ಉದ್ಯೋಗ ಮಾಡ್ಬೋದು ಅಂತಕ್ಕಂಥದ್ದು. ವಿರೋಧ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳು ಹೆಚ್ಚಿನದಾಗಿ ಹಿಂದಿಯಲ್ಲಿ ಫೇಲ್ ಆಗ್ತಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಬೇರೆ ಭಾಷೆಗಳಲ್ಲಿ ಫೇಲ್ ಆಗ್ತಿಲ್ವಾ? ಆಗ್ತಿದ್ದಾರೆ. ಆದರೆ ಆ ಭಾಷೆಗಳನ್ನು ಕಲಿತಕ್ಕಂಥ ಅನಿವಾರ್ಯತೆ ಹೆಚ್ಚಿದೆ ಮಕ್ಕಳಿಗೆ. ಹೇಗಂತ ಅಂದರೆ, ಕನ್ನಡ ಒಂದು ಮಾತೃಭಾಷೆ, ಪ್ರಾದೇಶಿಕ ಭಾಷೆ, ಆಡಳಿತ ಭಾಷೆ ಹಾಗೂ ಕನ್ನಡಿಗರಿಗೆ ಅನ್ನದ ಭಾಷೆಯಾಗಿದೆ. ಮತ್ತು ಇಂಗ್ಲೀಷ್ ಬಂದ್ಬಿಟ್ಟು ಅತಿ ಹೆಚ್ಚು ಪ್ರಪಂಚದಲ್ಲಿ ಮಾತಾಡ್ತಕ್ಕಂಥ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಮತ್ತು ಕನೆಕ್ಟಿವ್ ಬ್ರಿಡ್ಜ್ ಲ್ಯಾಂಗ್ವೇಜ್ ಆಗಿದೆ. ಅದು ಕೂಡ ಪ್ರಪಂಚದ ಅನ್ನದ ಭಾಷೆಯಾಗಿದೆ. ಯಾಕೆ ಆ ಪ್ರದೇಶದ ಪ್ರಾದೇಶಿಕ ಭಾಷೆಯನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡಿರ್ತಾರೆ ಅಂತಂದರೆ, ಅದರಲ್ಲಿ ಹೆಚ್ಚು ಜನ ಓದೋದಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ, ಮಾತನಾಡೋದಕ್ಕೆ ಬರುತ್ತೆ ಮತ್ತು ವ್ಯವಹರಿಸೋದಕ್ಕೆ ಬರುತ್ತೆ. ಹಾಗಾಗಿ ಅದೇ ಭಾಷೆಯಲ್ಲಿ ಆಡಳಿತವನ್ನು ನೀಡಿದಾಗ ಸರ್ಕಾರದ ಜೊತೆ ತುಂಬ ಸುಲಭವಾಗಿ ಜನಗಳು ವ್ಯವಹರಿಸುವುದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ಆ ಪ್ರದೇಶದ ಭಾಷೆಯನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡಿರ್ತಾರೆ. ಸರ್ಕಾರ ತರುವ ಯಾವುದೇ ಯೋಜನೆಗಳು ಜನರಿಗೆ ಸುಲಭವಾಗಿ ಅರ್ಥ ಆಗ್ತವೆ. ನಾವೇನಾದರೂ ಪ್ರಾದೇಶಿಕ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟು ಕಲಿದೇ ಇದ್ದಾಗ ಏನಾಗ್ತವೆ ಅಂತಂದರೆ, ಇಲ್ಲಿನ ಎಲ್ಲ ಸರ್ಕಾರಿ ಕಚೇರಿಗಳ ವ್ಯವಹಾರಗಳು ಕೂಡ ಕನ್ನಡದಲ್ಲೇ ನಡೀತವೆ, ಪತ್ರ ವ್ಯವಹಾರಗಳು ಕೂಡ ಕನ್ನಡದಲ್ಲಿ ನಡೀತವೆ. ಸೊ ಅಲ್ಲಿ ನಮಗೆ ತೊಂದರೆ ಆಗುತ್ತೆ. ಫಾರ್ ಎಕ್ಸಾಂಪಲು, ನಾಡು ಕಚೇರಿ, ತಾಲೂಕು ಕಚೇರಿ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಕೋರ್ಟು ಕಚೇರಿಯ ಯಾವುದೇ ವ್ಯವಹಾರಗಳು ಕೂಡ ನಮಗೆ ಅರ್ಥವಾಗೋದಿಲ್ಲ. ಹೆಚ್ಚಿನದಾಗಿ ನಮ್ಮ ಎಲ್ಲ ಆಸ್ತಿ ಪಾಸ್ತಿಯ ವಿಚಾರಗಳು ಕೂಡ ಕನ್ನಡದಲ್ಲೇ ಇರ್ತವೆ. ಮತ್ತು ಸರ್ಕಾರದ ಯೋಜನೆಗಳು ಜಾರಿಯಾಗಿದ್ದಾವೆ ಇಲ್ವಾ, ಪತ್ರಿಕಾ ವರದಿಗಳು ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ, ಸತ್ಯ ಹೇಳ್ತಿದ್ದಾರಾ, ಸುಳ್ಳು ಹೇಳ್ತಿದ್ದಾರಾ, ಇವೆಲ್ಲವೂ ಕೂಡ ಏನಾದರೂ ನಮಗೆ ಅರ್ಥವಾಗದೆ ಹೋದರೆ ನಾವು ಸರ್ಕಾರಗಳನ್ನು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಸರ್ಕಾರಗಳನ್ನು ಪ್ರಶ್ನೆ ಮಾಡೋದಕ್ಕೆ ಆಗದಿದ್ದರೆ ಆ ದೇಶದ ಅಥವಾ ಆ ರಾಜ್ಯದ ಅಭಿವೃದ್ಧಿ ಕೂಡ ಕುಂಠಿತವಾಗುತ್ತೆ. ಸೊ ನಾವು ಪ್ರಾದೇಶಿಕ ಭಾಷೆಯನ್ನು ಕಲಿಯಲೇಬೇಕಾಗುತ್ತೆ. ಮತ್ತು ಹಿಂದಿ ಎಲ್ಲ ರಾಜ್ಯಗಳಲ್ಲಿ ಮಾತಾಡೋದಕ್ಕೆ ಬಳಸ್ತಕ್ಕಂಥ ಭಾಷೆ ಆಗಿಲ್ಲ. ಎಲ್ಲ ರಾಜ್ಯಗಳಲ್ಲೂ ನಾವು ಕೆಲಸ ಅಂತ ಹುಡ್ಕೊಂಡು ಹೋದಾಗ ಆಯಾ ರಾಜ್ಯಗಳಿಗೆ ಆಯಾ ರಾಜ್ಯದ್ದೇ ಆದಂಥ ಪ್ರಾದೇಶಿಕ ಭಾಷೆಗಳಿರುತ್ತೆ. ನಾವು 5ರಿಂದ 6 ತಿಂಗಳು ಅಲ್ಲಿ ಹೋದ ನಂತರದಲ್ಲಿ ಆ ಸಮಯದಲ್ಲಿ ನಾವು ಅದನ್ನು ಕಲಿಬೋದು. ಮತ್ತು ಇಂಗ್ಲೀಷ್ ಭಾರತದ ಯಾವುದೇ ರಾಜ್ಯದಲ್ಲಿ ಹೋದರೂ ಕೂಡ ನಾವು ಅದನ್ನು ವ್ಯವಹರಿಸತಕ್ಕಂಥ ಲ್ಯಾಂಗ್ವೇಜ್ ಆಗಿ ಬಳಸ್ಬೋದು. ಸೊ ಈಗ ಕರ್ನಾಟಕದಲ್ಲಿ ಹಿಂದಿನ ತೆಗೆದಾಕಿರೋದು ಇದೊಂದು ರಾಜಕೀಯ ವಿಷಯವಾಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ನವರು ಅದರ ಪರವಾಗಿದ್ದಾರೆ, BJPಯವರು ಅದಕ್ಕೆ ಅಪೋಸಿಟ್ ಆಗಿದ್ದಾರೆ. ಈಗ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ, ಗಾಂಧೀಜಿಯವರು ಹಿಂದಿ ಪ್ರಚಾರ ಸಮಿತಿಯನ್ನು ಶುರು ಮಾಡಿದ್ರು ಯಾವಾಗ, ಸ್ವತಂತ್ರ ಹೋರಾಟದ ಸಮಯದಲ್ಲಿ. ಬಟ್ ಆದರೆ ಕಾಂಗ್ರೆಸ್ನವರು
ಗಾಂಧೀಜಿಯವ್ರನ್ನೇ ಧಿಕ್ಕರಿಸಿ, ಗಾಂಧೀಜಿಯವರ ಒಂದು ಆಶಯವನ್ನೇ ಏನು ಹಿಂದಿ ಪ್ರಚಾರ ಅನ್ನೋದಿತ್ತು ಅದನ್ನೇ ಅಪೋಸ್ ಮಾಡಿ ಹಿಂದಿಯನ್ನು ತೆಗ್ದಾಕಿದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳಿರೋದು. ಏನು ಮನ್ರೇಗಾನ ತೆಗ್ದಾಕಿದಾಗ ಅಪೋಸ್ ಮಾಡಿದಂಥ ಕಾಂಗ್ರೆಸ್ನವರು ಈಗ ಯಾಕೆ ಅಪೋಸ್ ಮಾಡ್ತಾ ಇಲ್ಲ ಅನ್ನೋದನ್ನು ಆರ್ ಅಶೋಕ್ ಅವರು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಒಂದು ಕ್ಲಾರಿಟಿ ಕೊಡ್ತೀನಿ. ಏನು ಗಾಂಧೀಜಿಯವರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ದಕ್ಷಿಣ ಭಾರತದವರು ಮತ್ತು ಉತ್ತರ ಭಾರತದವರ ನಡುವೆ ಒಂದು ಬ್ರಿಡ್ಜ್ ಗ್ಯಾಪ್ ಇರಬಾರ್ದು. ಸೊ ಏನು ಸ್ವತಂತ್ರ ಸಂಗ್ರಾಮದ ಆಶಯಗಳಿದ್ದಾವೆ ಅದು ದಕ್ಷಿಣ ಮತ್ತು ಉತ್ತರ ಭಾರತದವರ ನಡುವೆ ಸುಗಮವಾಗಿ ವ್ಯವಹರಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಹಿಂದಿ ಪ್ರಚಾರ ಸಮಿತಿಯನ್ನು ಶುರು ಮಾಡ್ತಾರೆ. ಅದು ಕೂಡ ಎಲ್ಲಿಂದ, ತಮಿಳ್ನಾಡಿಂದನೇ ಶುರು ಮಾಡ್ತಾರೆ. ಬಟ್ ಅವರು ಯಾರು, ತಮಿಳ್ನಾಡವರೀಗ ತುಂಬ ಹಿಂದಿ ವಿರೋಧಿಗಳಾಗಿದ್ದಾರೆ. ಮನ್ರೇಗಾದಲ್ಲಿ ಬದಲಾವಣೆಗಳನ್ನು ತಂದಾಗ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ, ಅದನ್ನು ಅಪೋಸ್ ಮಾಡುತ್ತೆ. ಯಾಕಂದರೆ ಜನರಿಗೆ ಅದರಿಂದ ತೊಂದರೆ ಆಗುತ್ತೆ ಅಂತ. ಇವತ್ತು ಹಿಂದಿಯನ್ನು ಯಾಕೆ ತೆಗಿತಾ ಇದ್ದಾರೆ ಅಂತಂದರೆ ಅದು ಅವತ್ತಿನಷ್ಟು ಪ್ರಸ್ತುತವಾಗಿ ಇವತ್ತಿಲ್ಲ, ಅಷ್ಟೊಂದು ಉಪಯುಕ್ತವಾಗಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಮಾರ್ಕ್ಸ್ ಕಾರ್ಡಿಂದ ಮಾರ್ಕ್ಸಿಂದ ತೆಗೆದುಬಿಟ್ಟು ಅದನ್ನು ಗ್ರೇಡ್ ಸಿಸ್ಟಮ್ ಆಗಿ ಮಾಡಿದ್ದಾರೆ ಅಷ್ಟೇ. ಕಾಂಗ್ರೆಸ್ನವರು ಗಾಂಧೀಜಿಗೆ, ನೆಹರುಗೆ ಮತ್ತು ಇಂದಿರಾ ಗಾಂಧಿಯವ್ರಿಗೆ ಯಾವುದೇ ಬೆಲೆನ ಕೊಡದೆ ಇವತ್ತು ಹಿಂದಿಯನ್ನು ತೆಗೆದಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅಲ್ಗಳೆದಿದ್ದಾರೆ. ಮತ್ತು ಉರ್ದುಗೆ ಹೆಚ್ಚಿನದಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ, ಉರ್ದು ಬೆಳವಣಿಗೆಗೆ ಸಹಕರಿಸ್ತಿದ್ದಾರೆ ಅಂತ. ಉರ್ದು ಬಂದ್ಬಿಟ್ಟು ಭಾರತ ದೇಶದ ಭಾಷೆಯಲ್ಲ, ಅದು ಇರಾನು, ಇರಾಕು, ಪರಾಕು ಅಂತ ಎಲ್ಲ ಹೇಳಿದ್ದಾರೆ. ಈಗಲಾದರೂ ಆರ್ ಅಶೋಕ್ ಅವರು ಮತ್ತು ಅವ್ರ ಸರ್ಕಾರದವರು ಇರಾನ್ ದೇಶನ ಜ್ಞಾಪಿಸ್ಕೊಂಡಿದ್ದಾರೆ. ಇದನ್ನು ಕೂಡ ಕಾಂಗ್ರೆಸ್ನವರು ಓಲೈಕೆ ಮಾಡಿದ್ದಾರೆ. ಇದನ್ನು ಕೂಡ ವೋಟ್ ಪಾಲಿಟಿಕ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತು ಮೋದಿಯವರ ವಿರೋಧದಿಂದ ಕೇಂದ್ರ ಸರ್ಕಾರದಲ್ಲಿ ಏನು ಮೋದಿಯವ್ರನ್ನ ಕಾಂಗ್ರೆಸ್ ಸರ್ಕಾರದವರು ವಿರೋಧಿಸ್ತಿದ್ದಾರೆ, ಆ ಒಂದು ಇದರಿಂದ ಇಲ್ಲಿ ಹಿಂದಿಯನ್ನು ತೆಗೆದಾಕಲಾಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಇಲ್ಲಿ ಉರ್ದುಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಎಲ್ರಿ, ಇಲ್ಲಿ ಕನ್ನಡ ಭಾಷೆಗಾಗಲಿ ಕರ್ನಾಟಕದ ಕನ್ನಡ ಶಾಲೆಗಳಿಗಾಗಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕಾಂಗ್ರೆಸ್ ಸರ್ಕಾರವಾಗಲಿ BJP ಸರ್ಕಾರವಾಗಲಿ ಯಾವುದೇ ಸರ್ಕಾರಗಳು ಕೂಡ ಇವತ್ತುವರೆಗೂ ಕೊಟ್ಟಿಲ್ಲ, ಪ್ರಾಮುಖ್ಯತೆನೇ ಕೊಟ್ಟಿಲ್ಲ. ಅವನ್ನ ಉಳಿಸೋದು ಹೆಂಗೆ, ಬೆಳೆಸೋದು ಹೆಂಗೆ ಅನ್ನೋದು ಯಾವ ಸರ್ಕಾರಗಳ ಆದ್ಯತೆ ಕೂಡ ಆಗಿಲ್ಲ. ಸೊ ಇವ್ರು ಮಾಡಿರೋ ಆರೋಪಗಳಲ್ಲಿ ಯಾವುದೂ ಕೂಡ ಒಪ್ಪೋ ಥರ ಇಲ್ಲ. ಯಾಕಂದರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಆಡಳಿತದಲ್ಲಿ ಇದ್ದಿದ್ದೇ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದವರೇ ಈ ತ್ರಿಭಾಷಾ ಸೂತ್ರವನ್ನು ತಗೊಂಬಂದಿದ್ದು ಕೂಡ. ಸೊ ಈಗ ಅದು ಅಪ್ರಸ್ತುತ ಅನ್ನಿಸ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಸೊ ಇದೇ ಏನೋ ಇದರಿಂದ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ ಅಂತ ಅದನ್ನು ಮನಗಂಡಂಥ ಅವರು ಏನು ಮಾಡಿದ್ದಾರೆ, ಇವತ್ತು ತೆಗೆದಾಕಿದ್ದಾರೆ. ಸೊ ಈಗ ಯಾವುದು ಅಪ್ರಸ್ತುತ ಅನಿಸುತ್ತೆ, ಈಗ ಕಾಂಗ್ರೆಸ್ನವ್ರಿಗಾಗಿರ್ಬೋದು BJP ಅವ್ರಿಗಾಗಿರ್ಬೋದು, ಯಾವುದು ಇವತ್ತು ಬಳಕೆಗೆ ಇಲ್ಲ ಅನ್ನೋದಿದೆ, ಅದನ್ನು ಎಲ್ಲರೂ ಕೂಡ ಅಪೋಸ್ ಮಾಡಿ ತೆಗ್ಸಾಕಿ. ಸೊ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು, ನಮ್ಮ ಕನ್ನಡ ಭಾಷೆ ಉಳಿವಿಗಾಗಿ ಮತ್ತು ಕನ್ನಡ ಶಾಲೆಗಳ ಉಳಿವಿಗಾಗಿ ಪಕ್ಷ ಭೇದವನ್ನು ಮರೆತು ಎಲ್ಲ ನಾಯಕರುಗಳು ಕೂಡ ಶ್ರಮಿಸಿ ಮತ್ತು ಸಾರ್ವಜನಿಕರು ನಮ್ಮ ಕನ್ನಡ ಭಾಷೆಯನ್ನು ಮತ್ತು ಕನ್ನಡ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ನೀವುಗಳು ನಿಮ್ಮ ಹೋರಾಟದ ಮುಖಾಂತರ ನೀವು ಶ್ರಮಿಸಿ ಹೆಚ್ಚಿನದಾಗಿ.